ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಡೂರು ದೇವಾಲಯಕ್ಕೆ ಹರಿದು ಬರುತ್ತಿರುವ ಜನಸಾಗರ. ನಂಬಿಕೆಯಿಂದ ಬಂದ ಭಕ್ತಾದಿಗಳಿಗೆ ಯಾವುದೇ ಮೇಲು ಕೀಳುಗಳಿಲ್ಲದೆ ಸಮಾನ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ನೋಡಿ, ಪ್ರತಿಯೊಬ್ಬರ ಅದೆಂತಹದ್ದೇ ಕಷ್ಟವಿದ್ದರೂ ಕೂಡ ಶಾಶ್ವತ ಪರಿಹಾರವನ್ನ ನೀಡಿ ನೆಮ್ಮದಿಯ ಜೀವನವನ್ನು ಕರುಣಿಸುವುದು ಈ ಮಹಾತಾಯಿ. ಜೀವನದಲ್ಲಿ ಆರ್ಥಿಕ ಸಮಸ್ಯೆ, ಸಾಲಬಾಧೆ, ದೈವಿಕ ಸಮಸ್ಯೆ, ಜಾತಕ ಸಮಸ್ಯೆ, ನಾಗದೋಷ, ಸಂತಾನ ಸಮಸ್ಯೆ ಇಂತಹ ಅದೆಷ್ಟೋ ಸಮಸ್ಯೆಗಳಲ್ಲಿ ಬಳ್ಳಿ ಬೆಂಡಾದವರು ತಾಯಿಯನ್ನು ನಂಬಿ ತಾಯಿಯ ಮೊರೆ ಬಂದವರಿಗೆ ಶಾಶ್ವತ ಪರಿಹಾರ ಸಿಕ್ಕಿರುವುದು, ಹಾಗೆ ಅವರ ಜೀವನ ಕೂಡ ಸುಂದರಮಯವಾಗಿರುವುದು ಅದೆಷ್ಟೋ ಉದಾಹರಣೆಗಳಿವೆ. ನಿಮ್ಮ ಪರ್ಸನಲ್ ಸಮಸ್ಯೆನ ಆ ಕವರ್ ಬರ್ದಲ್ಲಿ ಇಟ್ಕೊಳ್ಳಿ. ಅದನ್ನು ಯಾರು ಓಪನ್ ಮಾಡೋಲ್ಲ, ನಾನೇ ಬಂದು ಓಪನ್ ಮಾಡ್ತೀನಿ. ನಾ ಬಂದು ಓಪನ್ ಮಾಡಿ ಕವಡಿ ಹಾಕಿ ನಿಮಗೆ ಫೋನ್ ಮಾಡ್ತೀನಿ. ನೀವು ಈ ಡೇಟಿಗೆ ಬಂದಿದ್ರೆ ನಿಮ್ಗೆ ಇಂಥ ಸಮಸ್ಯೆಗೆ ಬಂದಿದ್ರೆ ಈಗಿದೆ ಅಂತ ಪರಿಹಾರವನ್ನು ಹೇಳ್ತೀನಿ. ನಾನು ಇಲ್ದೇಗಿದ್ದಾಗ ಬಂದು ನಾನು ಸಿಗ್ತೀನಿ ಸಿಗದೇಗಿದ್ದಾಗ ಬಂದು. ಅನೇಕ ವೈಯಕ್ತಿಕ ಸಮಸ್ಯೆಗಳಲ್ಲಿ ಖಿನ್ನತೆಗೊಳಗಾದವರು ಕೂಡ ಶ್ರೀ ಪ್ರಶಾಂತ್ ಬಂಡೂರು ಧರ್ಮದರ್ಶಿಗಳು ಇವರ ಮಾರ್ಗದರ್ಶನದಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡಿರುವುದನ್ನು ನಾವು ಕೂಡ ನೋಡಬಹುದು. ಅದೆಷ್ಟೋ ಕುಟುಂಬಗಳ ನಂದಾದೀಪವಾಗಿ ಬೆಳಗುತ್ತಿರುವ ತಾಯಿ ಬಂಡೂರೇಶ್ವರಿಯಲ್ಲಿ ನಿರ್ಮಲವಾದ ಶುದ್ಧವಾದ ಮನಸ್ಸಿನಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡರೆ ಪರಿಹಾರ ಸಿಗುವುದು ಶತಸಿದ್ಧ. ನಮ್ಮ ಜಿಲ್ಲೆಯಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಲ್ಲಿಯೂ ಕೂಡ ತಾಯಿ ಬಂಡೂರೇಶ್ವರಿಯ ಪವಾಡದ ಬಗ್ಗೆ ತಿಳಿದು ಶ್ರೀ ಕ್ಷೇತ್ರ ಬಂಡೂರಿಗೆ ಭಕ್ತಾದಿಗಳ ಸಾಗರವೇ ಹರಿದು ಬರುತ್ತಿರುವುದು ತುಂಬಾ ವಿಶೇಷ. ಮಕ್ಕಳಿಗೆ ಎಷ್ಟೇ ನೋವು ದುಃಖಗಳಿದ್ದರೂ ತಾಯಿಯ ಮಡಿಲೇ ಸಾಂತ್ವನ. ಅದೇ ರೀತಿ ಪ್ರತಿಯೊಬ್ಬರ ಕಷ್ಟ ದುಃಖ ನೋವುಗಳಿಗೆ ತಾಯಿ ಬಂಡೂರೇಶ್ವರಿಯೇ ಸಾಂತ್ವನ. ತಾಯಿಯ ಸನ್ನಿಧಾನಕ್ಕೆ ಬಂದವರಿಗೆ ಇಂತಹ ಅನುಭವ ಖಂಡಿತ ಆಗಿರುತ್ತೆ. ಕ್ಷೇತ್ರದ ಪವಾಡದ ಬಗ್ಗೆ ಮಾತಿನಲ್ಲಿ ಹೇಳುವುದಕ್ಕಿಂತ ಒಮ್ಮೆ ಅಲ್ಲಿ ಭೇಟಿ ನೀಡಿದರೆ ಮಾತ್ರ ಪ್ರತಿಯೊಂದು ಪವಾಡವನ್ನ ನಮ್ಮ ಕಣ್ತುಂಬ ನಾವು ನೋಡಬಹುದು. ಹಾಗಾಗಿ ಜೀವನದಲ್ಲಿ ಅದೆಷ್ಟೇ ಕಷ್ಟ ನೋವು ಸಮಸ್ಯೆಗಳಿದ್ದರೂ, ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿದ್ದರೂ ಕೂಡ ತಾಯಿಯ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಎನ್ನುವುದು ಶತಸಿದ್ಧ. ಹಾಗಾಗಿ ತಾಯಿ ಬಂಡೂರೇಶ್ವರಿಯ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮೆಲ್ಲ ಕಷ್ಟ ದುಃಖಗಳನ್ನು ನಿವಾರಿಸಿಕೊಂಡು ಶಾಶ್ವತ ಪರಿಹಾರವನ್ನ ಪಡೆದುಕೊಳ್ಳಿ. ಧನ್ಯವಾದಗಳು.